ಇದರ ಜೊತೆಗೆ ಈಗ ಡಿ ಕೆ ಅವರ ಏನು ಆದ್ಯತೆಯ ಕ್ಯಾಂಡಿಡೇಟ್ಗಳು ಅಂತ ನಾವೇನಾದ್ರು ಡಿಸ್ಕಸ್ ಮಾಡೋದಾದರೆ ಚಲುವರಾಯಸ್ವಾಮಿಯವರ ಹೆಸರು ನೀವು ಹೇಳಿದಂಗೆ ಟಾಪಲ್ಲಿ ಬರುತ್ತೆ. ಈಗ ನೋಡಿ 7-8 ತಿಂಗಳಿಂದ ಸರ್, ಯಾವಾಗ ಇವರು 2 ವರ್ಷ 4 ತಿಂಗಳಾದ ನಂತರ ಬಿಟ್ಟು ಕೊಡುವ ಮಾತನ್ನು ಇವರು ಸಿದ್ದರಾಮಯ್ಯನವರು ಆಡಲಿಲ್ವೋ ಆ ಕ್ಷಣದಿಂದನೇ ಏನೋ ಚಲುವರಾಯಸ್ವಾಮಿಯವರು ಡಿ ಕೆ ಅವರ ಪರವಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಹಿಂದೆ ನಮ್ಮ ಫ್ರೀಡಮ್ ಟಿವಿನಲ್ಲೇ ಒಂದು ಸುದ್ದಿನೂ ನಾವು ಮಾಡಿದ್ದು, ಕಮಾಂಡರ್ ಚೆಲುವ ಅಂತ. ಡಿ ಕೆ ಅವ್ರನ್ನ CM ಮಾಡೇ ಮಾಡ್ತೀವಿ, ಹೈಕಮಾಂಡ್ಗೆ ನಮ್ಮ ಭಿನ್ನಮತಗಳನ್ನು ಸಲ್ಲಿಸ್ತೀವಿ, MLAಗಳನ್ನ ಸಂಘಟನೆ ಮಾಡೋ ಜವಾಬ್ದಾರಿ ನಾನು ತಗೋತೀನಿ, ನ್ಯಾಯ ಇದೆ ಅದ್ರ ಕೊಡಿಸೋದ್ರಲ್ಲಿ ನ್ಯಾಯ ಇದೆ ಅಂತ ನಾನು ಫೈಟ್ ಮಾಡ್ತೀನಿ ಅಂತ ಹೈಕಮಾಂಡ್ ಮಟ್ಟದಲ್ಲಿ ಹೋಗಿ ಮಾತಾಡ್ಕೊಂಬಂದರು ಚಲುವರಾಯಸ್ವಾಮಿ ಅಂತಕ್ಕಂಥ ಸ್ಟೋರಿ ನಮ್ಮಲ್ಲಿ ಮಾಡಿದ್ದು. ಚಲುವರಾಯಸ್ವಾಮಿ ಹಿಸ್ಟ್ರಿ ನೋಡಿ ಸರ್, ದೇವೇಗೌಡರ ಜೊತೆ ಇದ್ದವರು, ಬಲಗೈ ಆಗಿದ್ದವರು. ಕುಮಾರಸ್ವಾಮಿಯವರು ಬಂಡೆದ್ದು ಸರ್ಕಾರ ಅಪ್ಪನಿಗೆ ವಿರೋಧ ಕಟ್ಕೊಂಡು ಹೋಗಿ ಸರ್ಕಾರ ಮಾಡಿದಾಗ ಕುಮಾರಸ್ವಾಮಿಯವರ ಬೆನ್ನಿಗೆ ನಿಂತು ಒಂದು ಏನೋ ಆ ಹಿರಿಯಣ್ಣ ಸ್ಥಾನನ ಅಥವಾ ಒಂದು ರಾಜಗುರುವಿನ ಸ್ಥಾನನ ತನ್ನ ಅನುಭವವನ್ನು ಧಾರೆ ಎರೆದು ಕುಮಾರಸ್ವಾಮಿ ಸರ್ಕಾರವನ್ನು ಪ್ರೊಟೆಕ್ಟ್ ಮಾಡಿ ಒಂದು ಇಮೇಜಿಗೆ ತರ್ತಕ್ಕಂಥ ಕೆಲಸನ ಚಲುವರಾಯಸ್ವಾಮಿಯವರು ಮಾಡಿದರು. ಆಗ ನಾವು ಕಬ್ ರಿಪೋರ್ಟರ್ಸು ಸರ್, ಚಲುವರಾಯಸ್ವಾಮಿಯವರು ಪ್ರೆಸ್ ಮೀಟಲ್ಲಿ ಕೂತ್ರೆ ಎಷ್ಟು ಸುಂದರವಾಗಿ ಅವರು ದೇವೇಗೌಡರ ವರ್ಷನ್ನೂ ಅಲ್ಗಳಿತಾ ಇದ್ರು, ಆಪೋನೆಂಟ್ಗಳ ವರ್ಷನ್ನೂ ಅಲ್ಗಳಿತಾ ಇದ್ರು. ಕುಮಾರಸ್ವಾಮಿಯನ್ನು ಅಷ್ಟು ಸುಂದರವಾಗಿ ಸಪೋರ್ಟ್ ಮಾಡಿ ಅವರ ಪರವಾಗಿ ಆರ್ಗ್ಯುಮೆಂಟ್ ಮಾಡಿ ಅವ್ರ ಸರ್ಕಾರ ಕೊನೆ ಇರೋವರೆಗೂ ಅವ್ರ ಜೊತೆ ಇದ್ದರು. ಬದಲಾದ ಸನ್ನಿವೇಶದಲ್ಲಿ ಇವರು ಕಾಂಗ್ರೆಸ್ಸಿಗೆ ಬಂದಿದ್ದಾರೆ, ಈಗ ಇದ್ದಾರೆ. ಡಿ ಕೆ ಅವರು, ನನಗನ್ಸೋದು ಡಿ ಕೆ ಅವರು ಚಲುವರಾಯಸ್ವಾಮಿ ಮೇಲೆ ತುಂಬ ವಿಶ್ವಾಸವನ್ನು ಇಡ್ತಾರೆ. ಆ ಭಾಗದ ಒಕ್ಕಲಿಗ ಲೀಡರ್ ಅನ್ನೋ ಒಂದು ಕಾರಣಕ್ಕಲ್ಲ, ಮಂಡ್ಯದಲ್ಲಿ ಬೇಕಾದ್ರೆ ಇನ್ನೂ ಒಬ್ಬರು ಕೊಡಲಿ ಅವರು. ಯಾರೋ ಗಣಿಗಾರ ರವಿಕುಮಾರ್ ಕೇಳ್ತಾ ಇದ್ದಾರಂತ ಯೂತ್ ಕೋಟಾದಲ್ಲಿ ನಮಗೆ ಕೊಡಿ ಅಂತ, ಯಾರೋ ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನರೇಂದ್ರ ಸ್ವಾಮಿ ಅವ್ರು ಕೇಳ್ತಾ ಇದ್ದಾರಂತೆ ಸೀನಿಯಾರಿಟಿ ನೋಡಿ ಕೊಡಿ ನನಗೆ ಅಂತ. ಅವ್ರು ಕೊಟ್ಟರು ಚಲುವರಾಯಸ್ವಾಮಿ ಅವರಿಗೆ ಇರೋ ಡಿ ಕೆ ಶಿವಕುಮಾರ್ ಅವರ ಆಪ್ತ ವಲಯ ಮುತ್ಸದ್ದಿ ಹಿರಿಯ ಸೀನಿಯರ್ ಕೋಟ ಆದರೆ ಅವ್ರಿಗೆ ಕೊಟ್ಟು ತುಂಬ ಚೆನ್ನಾಗಿ ನೋಡ್ಕೋತಾರೆ. ಅವ್ರಿಗೂ ಫರ್ಟೈಲ್ ಖಾತೆ ಕೊಡ್ತಾರೆ ಅಂತ ನಮ್ಗನ್ಸುತ್ತೆ.